ನಾಳೆಯಿಂದ ಐಪಿಎಲ್ ಹಬ್ಬ ಆರಂಭ ಆಗ್ತಾ ಇದೆ. ಮಾರ್ಚ್ 28ರಂದು ಬೆಂಗಳೂರಲ್ಲಿ ಐಪಿಎಲ್ ಹಂಗಾಮ ಆರಂಭ ಆಗ್ತಾ ಇದೆ ಅಂತಂದ್ರೆ ನಾಳೆ ಮಾರ್ಚ್ 28ರಂದು ಇದೀಗ ಮೊದಲನೇ ಪಂದ್ಯ ಆರಂಭ ಆಗುತ್ತೆ. ಮೆಟ್ರೋ ಪ್ರಯಾಣಿಕರಿಗೆ ಈ ಸಂದರ್ಭದಲ್ಲಿ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಒಂದು ಕೊಟ್ಟಿದೆ. ಟರ್ಮಿನಲ್ನಿಂದ ಹೊರಡುವ ಮೆಟ್ರೋ ಸಮಯದಲ್ಲಿ ಬದಲಾವಣೆ ಆಗ್ತಾ ಇದೆ. ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 2 ಗಂಟೆವರೆಗೂ ಕೂಡ ಮೆಟ್ರೋ ಇರುತ್ತೆ. ಈಗ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಿಂದ ಮಧ್ಯರಾತ್ರಿ 1:30ಕ್ಕೆ ಹೊರಡುತ್ತೆ ಮೆಟ್ರೋ. ಮೆಜೆಸ್ಟಿಕ್ನಿಂದ 4 ದಿಕ್ಕುಗಳಿಗೆ ಹೊರಡಲಿರುವಂತಹ ಮೆಟ್ರೋ. ಐಪಿಎಲ್ ಪಂದ್ಯದ ಹಿನ್ನೆಲೆ ಮೆಟ್ರೋ ನಿಲ್ದಾಣಗಳಲ್ಲಿ ಹೆಚ್ಚುವರಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸುಮಾರು 44 ಮೆಟ್ರೋ ನಿಲ್ದಾಣಗಳಲ್ಲಿ ಹೆಚ್ಚುವರಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ದ್ವಿಚಕ್ರ ವಾಹನಕ್ಕೆ 30 ರೂಪಾಯಿ, ಕಾರುಗಳಿಗೆ 60 ರೂಪಾಯಿ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ. ಹೀಗೆ ಐಪಿಎಲ್ ಪಂದ್ಯಗಳು ಆರಂಭ ಆಗ್ತಾ ಇದೆ. ಈ ಹಿನ್ನೆಲೆ ಇದೀಗ ಬಿಎಂಆರ್ಸಿಎಲ್ ಇಂದ ಒಂದು ನಿಜವಾಗ್ಲೂ ಒಳ್ಳೆಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಯಾವ ಮಟ್ಟಕ್ಕೆ ನಮ್ಮ ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯಗಳು ಆರಂಭ ಆಗೋದ್ರೆ ಎಲ್ಲರೂ ಕೂಡ ಎಷ್ಟು ಖುಷಿಯಿಂದ ಈ ಒಂದು ಹಬ್ಬದ ರೀತಿಯಲ್ಲೇ ಐಪಿಎಲ್ನ ಸಂಭ್ರಮಾಚರಣೆ ಮಾಡ್ತಾರೆ ಅಂತಂದ್ರೆ ಪ್ರತಿಯೊಂದು ಪಂದ್ಯವೂ ಕೂಡ ಹೋಗಿ ನೋಡಬೇಕು ಅನ್ನುವಂಥದ್ದು ಎಲ್ಲರ ಆಸೆ ಕೂಡ ಇರುತ್ತೆ. ಹಾಗಾಗಿ ಬಿಎಂಆರ್ಸಿಎಲ್ ನಿಂದ ಇದೀಗ ಒಂದು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅಂತಂದ್ರೆ ಪಂದ್ಯ ಎಲ್ಲವೂ ಕೂಡ ಮುಗಿದ ನಂತರ ಅಲ್ಲಿಂದ ವಾಪಸ್ ಮನೆಗಳಿಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಹಾಗಾಗಿ ಇದೀಗ ಸಮಯ ಬದಲಾವಣೆ ಮಾಡ್ತಾ ಇದ್ದಾರೆ. 11 ಅಥವಾ 11:30 ಇಷ್ಟು ದಿನ ರಾತ್ರಿ ಲಾಸ್ಟ್ ಇರ್ತಾ ಇತ್ತು ಮೆಟ್ರೋ. ರಾತ್ರಿ 11ವರೆಗೆ ರಾತ್ರಿ ಎಲ್ಲಾ ಭಾಗಗಳಲ್ಲೂ ಕೂಡ ಮೆಟ್ರೋ ಲಾಸ್ಟ್ ಇರ್ತಾ ಇತ್ತು. ಆದರೆ ಈಗ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ ಅಂತಂದ್ರೆ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಮೆಟ್ರೋ ಇರುತ್ತೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಿಂದ ಮಧ್ಯರಾತ್ರಿ 1ವರೆಗೆ ಒಂದು ಮೆಟ್ರೋ ಹೋಗುತ್ತೆ. ಅದಾದ ನಂತರ ಮೆಜೆಸ್ಟಿಕ್ನಿಂದ ಟೋಟಲ್ 4 ದಿಕ್ಕುಗಳಿಗೆ ಮೆಟ್ರೋ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಾಗಾಗಿ ಕೆಲವೊಂದು ಸಮಯ ಬದಲಾವಣೆ ಮಾಡ್ತಾ ಇದ್ದಾರೆ. ಕಾರಣ ಇಲ್ಲಿ ಅತಿ ಹೆಚ್ಚಾಗಿ ಜನಸಂದಣಿ ಇರುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ರಾತ್ರಿ ಎಲ್ಲರೂ ಕೂಡ ಮ್ಯಾಚ್ಗಳನ್ನು ನೋಡಿಕೊಂಡು ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಏನಾದರೂ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲರೂ ಕೂಡ ಯೂಶಲಿ ಅನ್ವಯ ಮಾಡೋದು ಅಥವಾ ಮೊದಲನೇದಾಗಿ ಫಸ್ಟ್ ಪ್ರಿಯಾರಿಟಿ ಕೊಡೋದು ಮೆಟ್ರೋಗೋಸ್ಕರ. ಹಾಗಾಗಿ ಇದೀಗ ಮೆಟ್ರೋ ಸಮಯದಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಇಲ್ಲಿ ಬಿಎಂಆರ್ಸಿಎಲ್ ಇಂದ ಒಂದು ಒಳ್ಳೆಯ ಬದಲಾವಣೆ ಅಂತ ಅನ್ನಿಸ್ತಾ ಇದೆ. ಅಂತಂದ್ರೆ ಇಲ್ಲಿ ಕೆಲವೊಂದು ಟೈಮಿಂಗ್ಸ್ ಅನ್ನ ಚೇಂಜ್ ಮಾಡಿರುವಂತದ್ದು, ಹೆಚ್ಚುವರಿ ಮೆಟ್ರೋ ಈಗ ಸಿಗಬಹುದು. ಹಾಗಾಗಿ ಇದ್ರ ಹೊರತಾಗಿ ಇನ್ನ ಏನೇನು ವ್ಯವಸ್ಥೆ ಇರ್ಬೋದು ಅಥವಾ ಹೇಗಿರ್ಬೋದು ತಯಾರಿ ಅಂತ? ರೋಶಿನಿ, ಈಗಾಗಲೇ ನಮ್ಮ ಮೆಟ್ರೋದಿಂದ 28 ತಾರೀಕು ಏನ್ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಐಪಿಎಲ್ ಪಂದ್ಯಗಳು ಕೂಡ ನಡೀತಾ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಒಂದು ರೀತಿ ಮಹತ್ವದ ಸುಳಿವನ್ನ ನೀಡಿರುವಂತದ್ದು. ಯಾಕಂದ್ರೆ ಪಂದ್ಯ ವೀಕ್ಷಿಸೋಕೆ ತಡವಾಗಿ ಮನೆಗೆ ಬರುವಂತಹ ಅಭಿಮಾನಿಗಳಿಗೆ ಅನುಕೂಲವಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೆಟ್ರೋ ಸಂಚಾರದ ಅವಧಿಯನ್ನ ಈಗಾಗಲೇ ವಿಸ್ತರಿಸಿರುವಂತದ್ದು. ಜೊತೆಗೆ ಇದಷ್ಟೇ ಅಲ್ಲದೆ ಪಾರ್ಕಿಂಗ್ ವ್ಯವಸ್ಥೆಗೂ ಕೂಡ ಕೆಲವೊಂದಷ್ಟು ರಿಯಾಯಿತಿಯನ್ನು ಕೂಡ ನೀಡಿರುವಂತದ್ದು. ಇನ್ನು ಮಧ್ಯರಾತ್ರಿವರೆಗೂ ಕೂಡ ಮೆಟ್ರೋ ಸಂಚಾರಕ್ಕೆ ಅವಶ್ಯಕದ ಅವಕಾಶವನ್ನ ನೀಡಿರುವಂತದ್ದು. ಪಂದ್ಯ ಮುಗಿದು ತಡವಾಗಿ ಯಾರು ಹೋಗ್ತಾರೆ ಇಂಥವ್ರೆಲ್ಲರೂ ಕೂಡ ಈ ಒಂದು ಮೆಟ್ರೋಗಳು ಅನುಕೂಲವಾಗಿರೋ ಅಲ್ಲಿವರೆಗೂ ಕೂಡ ಮೆಟ್ರೋ ರೈಲುಗಳ ಕಾರ್ಯಾಚರಣೆ ಮಾಡ್ತಾ ಇರುತ್ತೆ. ಅಂದ್ರೆ ಸಮಯ ವಿಸ್ತರಣೆ ಹೇಗಿದೆ ಅಂತ ಅನ್ನೋದಾದ್ರೆ ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 2 ಗಂಟೆವರೆಗೂ ಕೂಡ ಮೆಟ್ರೋ ಸಂಚಾರ ಲಭ್ಯವಿರುವಂತದ್ದು. ಇನ್ನು ಮೆಜೆಸ್ಟಿಕ್ ನಿಂದ ವಿಶೇಷವಾಗಿ ರೈಲುಗಳನ್ನು ಕೂಡ ಬಿಡ್ಲಾಗಿರುವಂತದ್ದು. ಕೆಂಪೇಗೌಡ ಮೆಜೆಸ್ಟಿಕ್ ಏನಿದೆ ಅಲ್ಲಿ 9:30ಕ್ಕೆ ಕೊನೆಯ ಒಂದು ನಿಲ್ದಾಣಕ್ಕೆ ತಲುಪುವಂತಹ ಮೆಟ್ರೋ ರೈಲ್ನ ವ್ಯವಸ್ಥೆನೂ ಕೂಡ ಮಾಡಲಾಗಿರುವಂತಹ ನೇರಳೆ ಬಣ್ಣ ಆಗಿರ್ಬೋದು ಅಥವಾ ಹಸಿರು ಮಾರ್ಗಕ್ಕೆ ಆಗಿರ್ಬೋದು, ಎರಡೂ ಕಡೆಗೂ ಕೂಡ 1:30 ಗಂಟೆಗೆ ಸುಮಾರು ಮೆಟ್ರೋ ರೈಲನ್ನ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು. ಇನ್ನು ಹೆಚ್ಚುವರಿಯಾಗಿ ಪಾರ್ಕಿಂಗ್ ಸೌಲಭ್ಯವನ್ನು ನಾವು ನೋಡೋದಾದ್ರೆ 44 ಕಡೆಯಲ್ಲಿ ಹೆಚ್ಚಿನ ಪಾರ್ಕಿಂಗ್ ಸೌಲಭ್ಯವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಐಪಿಎಲ್ ನ ನೋಡೋದಕ್ಕೋಸ್ಕರ ವೀಕ್ಷಕರು ಹೆಚ್ಚಿನ ಪ್ರಮಾಣದಲ್ಲಿ ಬರೋದ್ರಿಂದ ಆ ಒಂದು ಭಾಗಗಳಲ್ಲಿ ಸಂಚಾರ ದಟ್ಟಣೆ ಕೂಡ ಉಂಟಾಗುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಸಂಚಾರ ದಟ್ಟಣೆಯನ್ನ ನಿಯಂತ್ರಣ ಮಾಡುವಂತಹ ಒಂದು ಉದ್ದೇಶದಿಂದ ಇದೀಗ ವಾಹನ ಸವಾರರಿಗೋಸ್ಕರ ಅಧಿಕವಾಗಿ ಅಂದ್ರೆ 44 ನಿಲ್ದಾಣಗಳನ್ನ ಮಾಡಲಾಗಿರುವಂತದ್ದು. ಇನ್ನೊಂದು ಕ್ರಿಕೆಟ್ ಅಭಿಮಾನಿಗಳಿಗೆ ಅನುಕೂಲವಾಗುವಂತೆ ಯಾವುದೇ ರೀತಿಯಲ್ಲಿ ದರಗಳನ್ನ ನೋಡೋದಾದ್ರೆ ನಾವು ಈಗ ಪಾರ್ಕಿಂಗ್ ನಲ್ಲಿ ಕೇವಲ ದ್ವಿಚಕ್ರ ವಾಹನಗಳಿಗೆ 30 ರೂಪಾಯಿಗಳಾಗಿರ್ಬೋದು, ಹಾಗೆ 4 ಚಕ್ರ ವಾಹನಗಳು ಏನಿದೆ ಅದಕ್ಕೆ 60 ರೂಪೀಸ್ ಅನ್ನ ಇಲ್ಲಿ ಪಾರ್ಕಿಂಗ್ ಸೌಲಭ್ಯಕ್ಕೆ ಪಡ್ಕೊಳ್ತಾ ಇರುವಂತದ್ದು. ಇನ್ನ ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಏನಿದೆ ಅಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಉಂಟಾಗದಂತೆ ಸಾರ್ವಜನಿಕರು ಮೆಟ್ರೋವನ್ನ ಬಳಸಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಲಾಗಿರುವಂತದ್ದು. ಇನ್ನು ಸ್ಟೇಡಿಯಂ ಹತ್ತಿರ ಇರುವಂತಹ ಕಬ್ಬನ್ ಪಾರ್ಕ್ ಆಗಿರ್ಬೋದು, ಎಂಜಿ ರಸ್ತೆ ಆಗಿರ್ಬೋದು, ಇಲ್ಲಿ ಸಾಕಷ್ಟು ಟಿಕೆಟ್ ಕೌಂಟರ್ಗಳನ್ನು ಕೂಡ ತೆರೆಯಲಾಗಿರುವಂತದ್ದು. ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ಸಾಕಷ್ಟು ಭದ್ರತಾ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆಯನ್ನ ಮಾಡಲಾಗಿದೆ. ರೋಶ್ನಿ, ಥ್ಯಾಂಕ್ ಯು ವಿನೋದ ನಿಮ್ಮೆಲ್ಲ ಮಾಹಿತಿಗಾಗಿ.